ಈ ನಗರದ ಗದ್ದಲ ಮತ್ತು ಗದ್ದಲದಲ್ಲಿ ಬೀದಿ ದೀಪದ ಮುಂದ ಬೆಳಕಿನಲ್ಲಿ ಒಬ್ಬ ವ್ಯಕ್ತಿಗೆ ಭರವಸೆಯ ಕಿರಣ ಕಂಡಿತು. ಇದು ಗೋಡೆಗಳಿಲ್ಲದ, ಮೇಜುಗಳಿಲ್ಲದ, ಸಮವತ್ಸರಗಳಿಲ್ಲದ ತರಗತಿ ಕೊಠಡಿ. ಕೇವಲ ಉತ್ಸಾಹಿ ಮನಸ್ಸುಗಳು ಮತ್ತು ಕಲಿಕೆಯ ಉತ್ಸಾಹ. ಹೋರಾಟದ ನಡುವೆಯೂ ವಿಭಿನ್ನ ರೀತಿಯ ಶಿಕ್ಷಣ ನಡೆಯುತ್ತದೆ. ಇದು ಶ್ರೀ ಚಿನ್ಮಯಿ ತನ್ನ ವಿದ್ಯಾರ್ಥಿಗಳನ್ನು ಶಾಲೆಯಲ್ಲಿ ಅಲ್ಲ, ಬೀದಿಗಳಲ್ಲಿ ಕಂಡುಕೊಂಡ ಮಹಿಳೆ. ಇದು ರಸ್ತೆ ಬದಿಯ ಬೀದಿ ಶಾಲಾ ಶಿಕ್ಷಕಿಯ ಕಥೆ. ನಮಸ್ಕಾರ, ಶ್ರೀ ಚಿನ್ಮಯಿ ಟೀಚರ್. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್ ದಿ ಎಕ್ಸ್ಟ್ರಾ ಆರ್ಡಿನರಿ ಇಂಡಿಯನ್ಸ್. ನಿಮ್ಮ ಜೀವನದ ಶುರುವಿನ ಬಗ್ಗೆ ಹೇಳಿ. ಸಾಮಾನ್ಯ ಶಾಲೆಯ ಪಾಠಗಳಿಗಿಂತ ಬೀದಿ ಮೇಲಿರುವ ಮಕ್ಕಳಿಗೆ ವಿದ್ಯೆ ಕೊಡಬೇಕು ಅಂತ ಹೇಗೆ ನಿರ್ಧರಿಸಿದ್ರಿ? ಮತ್ತು ಅತ್ಯವಶ್ಯಕವಾಗಿ ಈ ಕಷ್ಟದ ನಿಷ್ಕಾಮ ನಿರ್ಣಯ ಯಾಕೆ ತೆಗೆದುಕೊಂಡಿದ್ದು? ಏನೇ ಕೇಳಿದ್ರು ಅವನು ಚಿಕ್ಕ ಹುಡುಗ ಆದ ಕಾರಣ. ಅವನ ಹೆಸರು ಬಾಲನ್. ಅವನಿಗೆ 7 ವರ್ಷ ಇರಬೇಕು. ನಾನು ದಿನಾ ಸ್ಕೂಲ್ಗೆ ಹೋಗ್ತಿದ್ದಾಗ ಅವನು ಒಂದು ಅಂಗಡಿ ಹತ್ರ ಕಸ ಸಂಗ್ರಹಿಸ್ತಿದ್ದ. ಒಂದಿನ ಏನಾಯ್ತು ಅಂದ್ರೆ ಅವನು ಏನೋ ಬರೆಯಲು ಪ್ರಯತ್ನ ಪಡ್ತಿದ್ದ. ನಾನು ಅಲ್ಲೇ ನಿಂತ್ಕೊಂಡು ಕೇಳ್ದೆ, ಏನ್ ಬರೀತಾ ಇದೀಯಾ ಅಂತ. ಆಗ ಅವನು ಹೇಳ್ದ, ನಾನ್ ಹೆಸರು ಬರಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ ಅಂದ. ನಾನಾಗ ಕೇಳ್ದೆ, ನಿನಗೆ ಸ್ಕೂಲ್ಗೆ ಹೋಗೋಕ್ ಕಷ್ಟನಾ ಅಂತ. ಅದ್ಕ ಅವನು ಹೇಳ್ದ, ಇಲ್ಲ, ನಮ್ಮ ಕುಟುಂಬಕ್ಕೆ ಆದಾಯ ಇಲ್ಲ, ಹಾಗಾಗಿ ಸ್ಕೂಲ್ಗೆ ಹೋಗಿಲ್ಲ. ಆಗ ನನ್ಗನ್ನಿಸ್ತು, ಬಾಲನ್ ತರ ಇನ್ನೂ ಎಷ್ಟು ಮಕ್ಳು ನಮ್ಮೂರಲ್ಲಿ ಸ್ಕೂಲಿಗೆ ಹೋಗೋಕಾಗ್ದೇ ಇದ್ದಾರೆ. ಆಗ ನಾನು ಯೋಚಿಸ್ದೆ, ಸ್ಕೂಲ್ಗೆ ಅವನ್ ಯಾಕೆ ಹೋಗ್ಬೇಕು, ಸ್ಕೂಲೇ ಇಲ್ಲಿಗೆ ಬರ್ಬೇಕು ಅಂತ ನನ್ ಜರ್ನಿ ಶುರು ಮಾಡಿದೆ. ನೀವು ಈ ಪ್ರಾಜೆಕ್ಟ್ ಶುರು ಮಾಡಿದಾಗ ಏನೇನ್ ಚಾಲೆಂಜಸ್ಗಳು ಬಂದವು? ಆಮೇಲೆ ಆ ಚಾಲೆಂಜಸ್ ನ ನೀವು ಹೇಗೆ ನಿಭಾಯಿಸಿದ್ರಿ? ಅದು ದೊಡ್ಡ ಚಾಲೆಂಜ್. ಆದ್ರೆ ಅವರಿಗೆ ಒಂದು ಸ್ಥಿರವಾದ ಕುಟುಂಬ ಇಲ್ಲ. ಅವರ ಫ್ಯಾಮಿಲಿ ಸಂಚಾರ ಮಾಡ್ತಿರ್ತಾರೆ. ಎಲ್ಲೂ ಹೋದ್ರೂ ಅವರ ಮಕ್ಕಳು ಕೂಡ ಕೆಲಸ ಮಾಡ್ತಿರ್ತಾರೆ. ಆದ್ರೆ ಸಾಮಾನ್ಯ ಪಾಠಗಳ ಪದ್ಧತಿಗಳು ಇಲ್ಲಿ ಕೆಲಸ ಮಾಡೋದಿಲ್ಲ. ಮಕ್ಕಳ ಕಲಿಕೆಗೆ ನೀವು ಯೂಸ್ಫುಲ್ ಆಗಿರುವ, ಎಫೆಕ್ಟಿವ್ ಆಗಿರುವ ಟೆಕ್ನಿಕ್ಸ್ಗಳು ಮತ್ತು ಯಾವ ಸೃಜನಾತ್ಮಕ ಪದ್ಧತಿಗಳು ಉಪಯೋಗಿಸಿದ್ರಿ? ನಾವು ತುಂಬಾ ಕ್ರಿಯೇಟಿವ್ ಆಗ್ಬೇಕು. ಸಂಖ್ಯೆಗಳನ್ನು ಕಲಿಸಲು ನಾವು ಟ್ರಕ್ಗಳನ್ನ ಎಣಿಸ್ತೀವಿ. ಸ್ವಚ್ಛತೆ ಕಲಿಸಲು ನಾವು ಸೂಪರ್ ಸೇಫ್ ಅಂತ ಒಂದು ಆಟ ಆಡಿಸ್ತೀವಿ. ಮಕ್ಕಳು ಕಥೆಗಳನ್ನು ತುಂಬಾ ಇಷ್ಟಪಡ್ತಾರೆ. ಎಸ್ಪೆಷಲಿ ಕಲ್ಪನಾ ಚಾವ್ಲಾ ಸ್ಟೋರಿನ ಹೆಣ್ಮಕ್ಳು ತುಂಬಾ ಇಷ್ಟಪಡ್ತಾರೆ. ಈ ರೀತಿ ಆದ್ರೆ ಕ್ಲಾಸಲ್ಲಿ ಕಾನ್ಸಂಟ್ರೇಷನ್ ಇರುತ್ತೆ. ನಾವು ರೋಡಲ್ಲಿ ಕಲಿಸ್ತಿದ್ರೂ ಮಕ್ಳಿಗೆ ಡಿಸ್ಟರ್ಬ್ ಆಗಲ್ಲ. ಎಲ್ಲಕ್ಕಿಂತ ಮುಖ್ಯವಾದಂತಹ ವಿಷಯ ಏನಂದ್ರೆ, ನಾವು ಸೇಫ್, ವ್ಯಾಲ್ಯೂಯಬಲ್ ಅಂತ ಫೀಲ್ ಆಗ್ಬೇಕು ಅವರಿಗೆ. ಈಗ ನೀವು ಮಕ್ಕಳ ಯಶಸ್ಸನ್ನ ಹೇಗೆ ಮ್ಯಾಪ್ ಮಾಡ್ತೀರಾ? ನಮ್ಮ ಯಶಸ್ಸು ಅಂದ್ರೆ ಬರೀ ವಿದ್ಯೆ ಅಲ್ಲ, ಬರೀ ಮಾರ್ಕ್ಸ್ ತಗೊಳ್ಳೋದಲ್ಲ. ಮಗುಗ್ ಭಯ ಆಗ್ತಿದ್ರೆ ಆತ್ಮವಿಶ್ವಾಸದಿಂದ ಒಂದು ಕವಿತೆ ಓದಿದ್ರೆ ಅದು ಯಶಸ್ಸು. ಒಬ್ಬ ಹುಡುಗ ತನ್ನ ಶುಚಿತ್ವ ಮತ್ತು ಹೆಲ್ತ್ ನ ಮೇಲೆ ಗಮನ ಕೊಟ್ರೆ ಅದು ಯಶಸ್ಸು. ನಿಮ್ಮ ಸ್ಟೋರಿ ಕೇಳಾದ್ಮೇಲೆ ಬಹಳಷ್ಟು ಜನರಿಗೆ ನಾವು ಒಳ್ಳೆಯ ಕೆಲಸ ಮಾಡ್ಬೇಕು ಅಂತ ಅನ್ಸುತ್ತೆ. ಆ ತರ ಜನರಿಗೆ ನೀವೇನ್ ಹೇಳ್ತೀರಾ? ಏನ್ ಮಾಡ್ಬೇಕು? ಆಗ ನಾವು ಮಕ್ಳಿಗೆ ಏನ್ ಹೇಳ್ತೀವಂದ್ರೆ, ಜಸ್ಟ್ ನಂಬರ್ ತಗೊಳ್ಳೋದಲ್ಲ, ಕಲ್ಪನೆಗಳು, ಪ್ರತಿಭೆಗಳು ಮತ್ತು ಹಕ್ಕುಗಳಿರುವ ಮನುಷ್ಯರು ಬೇಕು. ಹೌದು. ನಿಮ್ಗೆ ನನ್ನ ಹಾಗೆ ಶಾಲೆ ಶುರು ಮಾಡುವ ಅಗತ್ಯ ಇಲ್ಲ. ಚಿಕ್ಕದಾಗಿ ಶುರು ಮಾಡಿ. ಅವರಿಗೆ ಪೆನ್ಸಿಲ್ ಬಾಕ್ಸ್ ಅಥವಾ ಬುಕ್ ಅನ್ನು ಕೊಡ್ಸಿ. ನಿಮ್ಮ ಮನೆ ಕೆಲಸದವರ ಮಕ್ಕಳಿಗೆ ಅವರ ಶಾಲೆ ಫೀಸ್ ಕಟ್ಟಲು ಸಹಾಯ ಮಾಡಿ. ಚಿಕ್ಕ ಸೇವೆ ಅವರ ಬಾಳನ್ನೇ ಬದಲಾಯಿಸುತ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಶ್ರೀ ಚಿನ್ಮಯಿ ಟೀಚರ್. ನಮ್ಮ ಕಾರ್ಯಕ್ರಮದಲ್ಲಿ ಭಾಗ್ಯವಹಿಸಿದಕ್ಕೆ ಥ್ಯಾಂಕ್ ಯು. ನಿಜವಾಗ್ಲೂ ನೀವು ಅಂದ್ರೆ ಎಕ್ಸ್ಟ್ರಾ ಆರ್ಡಿನರಿ ಇಂಡಿಯನ್. ಥ್ಯಾಂಕ್ ಯು. ಲಕ್ಷಾಂತರ ಜನರಿರುವ ನಗರದಲ್ಲಿ ಒಬ್ಬ ವ್ಯಕ್ತಿಯ ಸಮರ್ಪಣೆಯು ಭರವಸೆಗೆ ನೆಲೆ ಕಂಡುಕೊಳ್ಳುವ ಸ್ಥಳವನ್ನು ಸೃಷ್ಟಿಸಿದೆ. ಶ್ರೀ ಚಿನ್ಮಯಿ ಅವರಂತಹ ಅಸಾಧಾರಣ ಶಿಕ್ಷಕರು ಮಕ್ಕಳಿಗೆ ಓದಲು ಮತ್ತು ಬರೆಯಲು ಕಲಿಸುವುದಲ್ಲದೆ ಅವರಿಗೂ ಕನಸು ಕಾಣುವ ಹಕ್ಕಿದೆ ಎಂದು ಕಲಿಸುತ್ತಿದ್ದಾರೆ. ತುಂಬಾ ಧನ್ಯವಾದಗಳು ಶ್ರೀ ಚಿನ್ಮಯಿ. ದಯವಿಟ್ಟು ಈ ಅಸಾಧಾರಣ ಕೆಲಸವನ್ನು ಮುಂದುವರಿಸಿ.